ವೀಕ್ಷಕರಿಗೆ ನಮಸ್ಕಾರ. ಯುಗಾದಿ ಶುಭಾಶಯಗಳು, ಪರಾಭವ ನಾಮ ಸಂವತ್ಸರದ ಶುಭಾಶಯ, ಹೊಸ ವರ್ಷದ ಶುಭಾಶಯಗಳು. ದತ್ತಾತ್ರೇಯರು ತಮಗೆ ಹೊಸ ವರ್ಷಕ್ಕೆ ಎಲ್ಲ ಅನುಗ್ರಹಿಸಿರಿ ಅಂತ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ 11ನೇ ಅಧ್ಯಾಯ ಪ್ರಾರಂಭಿಸುತ್ತೇನೆ. ಪಾರಾಯಣ. ಶ್ರೀ ಗಣೇಶಾಯನ್ಮ, ಶ್ರೀ ಸರಸ್ವತ್ಯನ್ಮ, ಶ್ರೀ ಗುರುಭ್ಯೋ ನಮಃ. ಶ್ರೀ ಕುಲದೇವತಾಯನ್ಮ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭವೀಂದ್ರ ನೀಲಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದವಿಲಿನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೈ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಮುಪಾಸ್ಮಹೇ ಹೃದಿಮುದ ತೇ ಸದಾ ಯೋಗಿಭಿ. ಈಗ 11 ಮತ್ತು 12ನೇ ಅಧ್ಯಾಯದಲ್ಲಿ ಶ್ರೀ ದತ್ತಾತ್ರೇಯರು ಕಲಿಯುಗದಲ್ಲಿ 2ನೇ ಅವತಾರದ ಬಗ್ಗೆ ಹೇಳಿದ್ದಾರೆ. ನರಸಿಂಹ ಸರಸ್ವತಿಗಳಾಗಿ ಅವತರಿಸಿದರು ಅಂತ. ಈ ಹಿಂದಿನ ಅಧ್ಯಾಯ 10ನೇ ಅಧ್ಯಾಯದಲ್ಲಿ ವಲ್ಲಭೇಶ ಎನ್ನುವ ವ್ಯಾಪಾರಿ ಹರಕೆಯಂತೆ ಕುರುವಪುರಕ್ಕೆ ಹೊರಟಾಗ 4 ಜನ ಕಳ್ಳರು ಬಂದು ಅವನ ಧನವನ್ನು ಅಪಹರಿಸಿ ಅವನು ಸಾಯಿಸಿಬಿಡ್ತಾರೆ. ಆಮೇಲೆ ಅವನು ಸಾಯುವಾಗ ಶ್ರೀಪಾದ ಶ್ರೀವಲ್ಲಭ ಅಂತಿದ್ದಕ್ಕೆ ಶ್ರೀಪಾದರು ಅವನ ಸ್ವಾಮಿಗಳು ಆ 4 ಜನರನ್ನು ತ್ರಿಶೂಲದಿಂದ ಕೊಂದು ಇವನಿಗೆ ಜೀವ ನೀಡಿ ಅಂತರ್ಧಾನರಾಗ್ತಾರೆ. ಮುಂದೆ ಅವನು ಕುರುಪುರಕ್ಕೆ ಸೇರಿ ಅಲ್ಲಿ ಬ್ರಾಹ್ಮಣರ ಅನ್ನ ಸಮಾರಾಧನೆಯಲ್ಲಿ 1,000 ಬದಲು 4,000 ಬ್ರಾಹ್ಮಣರಿಗೆ ಅನ್ನ ಸಮಾರಾಧನೆ ಮಾಡ್ತಾನೆ. ತಾಂಬೂಲಗಳೊಂದಿಗೆ ದಕ್ಷಿಣೆಯೊಂದಿಗೆ ತೃಪ್ತಿಪಡಿಸ್ತಾನೆ ಅಂತ ಇದೆ. ಇನ್ನು 11ನೇ ಅಧ್ಯಾಯದಲ್ಲಿ ಪ್ರಸ್ತಾವನೆ ನೋಡಿ. ಶ್ರೀಪಾದ ಸ್ವಾಮಿಗಳಾಗಲಿ ನರಸಿಂಹ ಸರಸ್ವತಿಗಳಾಗಲಿ ತಾವು ಭಗವಂತನ ಅವತಾರವೆಂದು ಹೇಳಲಿಲ್ಲ, ಜನರಿಗೆ ಹೇಳಿಲ್ಲ. ಶ್ರೀರಾಮನು ಕೂಡ ಆತ್ಮಾನಂ ಮನುಷ್ಯ ಮನ್ನೆ ಅಂದರೆ ನಾನು ಮಾನವ ಕೂಡ, ನಾ ಮಾನವ ಮಾತ್ರ ಅಂತ ಇದ್ದರು. ಯಾರು? ಶ್ರೀರಾಮಚಂದ್ರರು. ಶ್ರೀಕೃಷ್ಣನು ಭಗವತ್ ಅವತಾರವೆಂದು ಯಾರಿಗೂ ಹೇಳಲಿಲ್ಲ, ಅರ್ಜುನನಿಗೆ ಮಾತ್ರ ಹೇಳಿದರು. ಕಥಾರಂಭ. ನಾಮಧಾರಕ ಸಿದ್ಧ ಮುನಿಗಳಿಗೆ ಕೇಳಿದ. ಅದಾದ ಮೇಲೆ ಶ್ರೀ ದತ್ತಾತ್ರೇಯ ಸ್ವಾಮಿಗಳ 2ನೇ ಅವತಾರದ ಬಗ್ಗೆ ಹೇಳಿರಿ. ಕೇಳಿದರೆ ಇನ್ನೂ ಕೇಳಬೇಕನ್ನಿಸ್ತಾ ಇದೆ ಅಂತಾರೆ ನಾಮಧಾರಕ. ಆವಾಗ ಸಿದ್ಧಮುನಿಗಳು ಹೇಳ್ತಾರೆ, ಶ್ರೀಪಾದ ಸ್ವಾಮಿಗಳ ಆದೇಶದಂತೆ ಅಂಬಿಕೆ 8ನೇ ಅಧ್ಯಾಯದಲ್ಲಿ ಹೇಳಿದೆ ಇದರ ಬಗ್ಗೆ. ಆ ಬ್ರಾಹ್ಮಣನ ಭಾರ್ಯೆ ಅಂಬಿಕೆ ತನ್ನ ಮಿಕ್ಕ ಜೀವನವನ್ನು ಶಿವಪೂಜೆಯಲ್ಲಿ ಕಳೆದು ಮರುಜನ್ಮದಲ್ಲಿ ಕಾರಂಜ, ಲಾಡಕಾರಂಜ, ಇದು ಅಕೋಲ ಗ್ರಾಮದಲ್ಲಿ, ಲಾಡಕಾರಂಜ ಎಂಬ ಗ್ರಾಮದಲ್ಲಿ ಅಕೋಲಾ ಜಿಲ್ಲೆ ಅಂತಿದೆ, ವಾಜಸನೇಯ ಶಾಖೆಗೆ ಸೇರಿದ ಒಬ್ಬ ಬ್ರಾಹ್ಮಣನ ಮಗಳಾಗಿ ಜನ್ಮ ತಾಳ್ತಾಳೆ. ಅವಳಿಗೆ ತಂದೆ ತಾಯಿಯರು ಅಂಬಾ ಎಂದು ನಾಮಕರಣ ಮಾಡ್ತಾರೆ. ಅವಳು ಮುಕ್ತ ವಯಸ್ಸು ಬರುತ್ತಲೇ ಅವಳಿಗೆ ಒಬ್ಬ ಮಾಧವ ಶರ್ಮ ಎನ್ನುವನೊಡನೆ ಮದುವೆ ಮಾಡಿ ಕೊಡ್ತಾರೆ. ಆಗುತ್ತೆ. ಆ ಪ್ರಾಂತದಲ್ಲಿ ಸ್ಮಾರ್ತರಿಗೆ ಶಿವವೃತ್ತ ಮಾಡುವ ಅಭ್ಯಾಸವಿತ್ತು. ಅವಳು ಸಂಧ್ಯಾಕಾಲ ಶಿವಪೂಜೆ ಮಾಡುವಳು. ಗಂಡನೊಡನೆ ಕಲೆತು ಶನಿ ಪ್ರದೋಷ ಮತ್ತು ಶನಿ ತ್ರಯೋದಶಿ ದಿನ ವಿಶೇಷ ಪೂಜೆ ಮಾಡುವಳು. ಯಾರು? ಅಂಬಾ. ಯಾವ ಥರ ಇದ್ದಂದರೆ ಗಂಡನ ಜೊತೆಗೆ ಸೂರ್ಯದೇವನ ಮಡದಿ ಛಾಯೆಯಂತೆ ಇದ್ದಳು. ಯಾವಾಗಲೂ ಛಾಯೆ ಸೂರ್ಯನ ಅಂಟ್ಕೊಂಡೇ ಜೊತೆಗೆ ಇರ್ತಾಳೆ. ಹೀಗೆ 16 ವರ್ಷಗಳು ಕಳೆದ ನಂತರ ಅಂಬಾ ಗರ್ಭವತಿಯಾದಳು. ಮಾಧವ ಶರ್ಮ ಪುಂಸವನಾಗಿ ಕರ್ಮಗಳನ್ನು ಮಾಡಿದ. ಅಂದರೆ ಎಲ್ಲ ಸೀಮಂತ ಅದೆಲ್ಲ ಮಾಡ್ದ. ಸೀಮಂತದು ನವಮಾಸ ತುಂಬಿದ ಮೇಲೆ ಮಹಾಮಹಿಮಾನ್ವಿತನಾದ ಒಂದು ಗಂಡು ಮಗುವನ್ನು ಶುಭಮುಹೂರ್ತದಲ್ಲಿ ಜನ್ಮ ನೀಡಿದಳು. ಸಿದ್ಧಮುನಿಗಳು ನಾಮಧಾರಕನಿಗೆ ಕೇಳುವಂತಾರೆ. ಆ ಮಗು ಹುಟ್ಟದಲ್ಲಿ ಎಲ್ಲರ ಥರ ಅಳ್ತಾ ಇರಲಿಲ್ಲ, ಪ್ರಣವಚ್ಚಾರ ಮಾಡಿತು. ಅಲ್ಲಿರೋರೆಲ್ಲ ಆಶ್ಚರ್ಯಪಟ್ಟರು. ಜ್ಯೋತಿಷಿ ವಿದ್ವಾಂಸರು ಅದನ್ನು ನೋಡಿ ಇವನು ಸಾಕ್ಷಾತ್
ಪರಮಾತ್ಮನೇ ಭಗವಂತನೇ ಅಂದರು. ಅಷ್ಟು ಚೆನ್ನಾಗಿದೆ ಇವನ ಜಾತಕ. ಇವನ್ನ ಹುಟ್ಟಿದ ತಂದೆ ತಾಯಿಗಳು ಜನ್ಮ ಸಾರ್ಥಕವಾಯಿತು ಅಂದರು. ಇವನು ಎಲ್ಲರಂತೆ ಗೃಹಸ್ಥಾಶ್ರಮ ಧರ್ಮಿಯಾಗುವುದಿಲ್ಲ. ಇವನು ಜಗದ್ವಂದನಾಗಿ ಸನ್ಯಾಸ ಸ್ವೀಕರಿಸುತ್ತಾನೆ. ಜಗದ್ವಂದನಾಗಲು ಸನ್ಯಾಸಿ ಸ್ವೀಕರಿಸಿ ಜನರು ಉದ್ಧಾರ ಮಾಡ್ತಾನೆ ಅಂತ ಹೇಳಿದ್ರು. ಆದರೆ ತಂದೆಯವನಿಗೆ ರಕ್ಷಾಬಂಧನ, ರಕ್ಷಾಬಂಧನ ಮಾಡ್ತಾನೆ. ತಾಯಿಯವನಿಗೆ ಉಪ್ಪು ಮೆಣಸು, ಒಣ ಮೆಣಸಿನಕಾಯಿ ತಂದು ಬೇವಿನ ಸೊಪ್ಪಿನಿಗೆ ದೃಷ್ಟಿ ತೆಗಿತಾಳೆ. ಅಷ್ಟು ಚೆನ್ನಾಗಿತ್ತು ಮಗುವುದು. ಒಂದು ಶುಭ ಮುಹೂರ್ತದಲ್ಲಿ ಅವನಿಗೆ ಸಾಲಗ್ರಾಮ ದೇವ ಎಂದು ನಾಮಕರಣ ಮಾಡ್ತಾರೆ. ಆದರೆ ಜನರ ಮನೆಯಲ್ಲೆಲ್ಲ ಅವನನ್ನು ನರಹರಿ ನರಹರಿ ಅಂತ ಕರೀತಾ ಇರ್ತಾರೆ. ನರ ಎಂದರೆ ಅಜ್ಞಾನಬದ್ಧರಾದ ಮಾನವರು ಅಜ್ಞಾನಬದ್ಧರಾಗಿರೋರಿಗೆ ನರ ಅಂತಾರೆ. ಹರಿ ಎಂದರೆ ಮಾನವರ ಅಜ್ಞಾನದಿಂದ ಉಂಟಾದ ಪಾಪ ತಾಪಗಳನ್ನು ಹೊರಗಟ್ಟುವವನು. ಅಂಬೆಗೆ ಅಷ್ಟು ಮಗುವಿಗೆ ಹಾಲು ಉಣಿಸುವಷ್ಟು ಹಾಲು ಇರಲಿಲ್ಲ. ಅದಕ್ಕೆ ಅವರು ಏನು ಮಾಡ್ತಾರೆ, ಒಂದು ಮೇಕೆಯನ್ನು ಏರ್ಪಡಿಸಿ ಅದಕ್ಕೆ ಮಗುವಿಗೆ ಹಾಲು ಉಣಿಸೋಕ್ಕೆ ಏರ್ಪಡಿಸುತ್ತಾ ಇರ್ತಾರೆ. ಆಗ ಆ ಮಗು ತನ್ನ ಚಿನ್ನಾರಿ ಮುತ್ತುಗಳಿಂದ ತನ್ನ ತಾಯಿಯ ವಕ್ಷಸ್ಥಳವನ್ನು ಸ್ಪರ್ಶಿಸಿದಾಗ ಅವಳ ಸ್ತನ್ಯ ಉಕ್ಕಿ 32 ಧಾರೆಗಳಾಗಿ ಹರಿದು ನೆಲದ ಮೇಲೆ ಬಿದ್ದವು. ಅದನ್ನು ಅವಳು ಯಾರಿಗೂ ಹೇಳಲಿಲ್ಲ, ಆ ಲೀಲೆಯನ್ನು ವ್ಯಕ್ತಪಡಿಸಲಿಲ್ಲ ತಾಯಿ. ಹೀಗೆ ಸಂವತ್ಸರ ಕಳೆದರೂ ಅವನಿಗೆ ಒಂದು ಮಾತನಾಡಲಿಲ್ಲ. ಮಾತು ಬರಲಿಲ್ಲ. ಕೆಲವರು ಹೇಳಿದರು, ನಿಮ್ಮ ಕುಲದೇವರನ್ನು ಸ್ಮರಿಸಿ ಆಧರಿಸಿ, ಅಂದರೆ ಅವನು ಮಾತಾಡ್ತಾನೆ. ಇನ್ನು ಕೆಲವರು ಹೇಳಿದರು, ಬ್ರಾಹ್ಮಣರಿಗೆ ಮುತ್ತಗದ ಎಲೆಯಲ್ಲಿ ಇಲ್ಲ ಅಶ್ವತ್ಥೆಲೆಯಲ್ಲಿ ಊಟ ಮಾಡಿಸಿದರೆ ಇವನು ಮಾತಾಡ್ತಾನೆ ಅಂತ ಹೇಳಿದರು. ಆ ಮಾತುಗಳನ್ನು ಕೇಳಿ ನರಹರಿ ನಕ್ಕು ಓಂ ಅನ್ನುವನು. ಕೆಲವರು ಹೇಳೋರು, ಇವನು ಕಿವುಡನಿಲ್ಲ, ಹೇಳಿದ್ದನ್ನು ಕೇಳಿಸ್ಕೋತಾನೆ ಮತ್ತು ಮಾತನಾಡ್ತಾ ಇಲ್ಲ ಅಂದರೆ ಇವನು ಮೂಗನಲ್ಲ ಅಂದಮೇಲೆ ಸ್ವಲ್ಪ ಸಂತೋಷ ಪಡ್ತಾಳೆ ತಾಯಿ. ಅವನಿಗೆ 7 ವರ್ಷಗಳಾದಮೇಲೆ ಒಂದಿನ ಅವನು ಕರೆದುಬಿಟ್ಟು ಹತ್ತಿರಕ್ಕೆ ದುಃಖದಿಂದ ಅಳ್ತಾಳೆ. ಮಗು, ನೀನು ನನ್ನ ಮಾತನ್ನು ಯಾಕೆ ಆಡ್ತಾ ಇಲ್ಲ, ಏನು ನೀನು ಯಾಕೆ ಮಾತಾಡ್ತಾ ಇಲ್ಲ ಅಂದಾಗ ಅವ ತನ್ನ ಸದ್ಯಗಳಿಂದ ಸೊನ್ನೆ ಮಾಡ್ತಾನೆ. ನನಗೆ ಮುಂಡನ ಮತ್ತು ಜನಿವಾರ ಉಪನಯನ ಮಾಡಿ ಅಂತ ಈ ಥರ ಸೊನ್ನೆ ಮಾಡಿ ಒಂದು ಕಬ್ಬಿಣದ ತುಂಡನ್ನು ಹಿಡಿತಾನೆ. ಅದು ತಕ್ಷಣ ಬಂಗಾರವಾಗುತ್ತದೆ. ಅವರು ತಂದೆ ತಾಯಿಯರು ಒಂದೊಂದು ವಸ್ತುಗಳನ್ನು ಹಿಡಿಸಿದ ತಕ್ಷಣ ಬಂಗಾರವಾಗುತ್ತದೆ. ಇವನು ಸಾಮಾನ್ಯನಲ್ಲ ಅಂತ ತಿಳ್ಕೊತಾರೆ. ಒಂದು ದಿನ ಅವಳು ಕಣ್ಣೀರಿಟ್ಟು ನರಹರಿ ಹೇಳ್ತಾನೆ ಸಂಜ್ಞೆಯಿಂದ, ನೀನು ಉಪನಯನ ಮಾಡಿದರೆ ನಾನು ನಿನ್ನ ಜೊತೆಗೆ ಮೊದಲು ಮಾತಾಡ್ತೀನಿ ಅಂದಾಗ ಸೊನ್ನೆಯಿಂದ ತಂದೆ ಅವನ ಮಾಧವ ಶರ್ಮ ಒಂದು ಶುಭ ಮುಹೂರ್ತ ನೋಡಿ ಊರಿನವ್ರನ್ನೆಲ್ಲ ಏರ್ಪಡಿಸಿ ಒಂದು ಉಪನಯನಕ್ಕೆ ಮಾಡಲು ಸಿದ್ಧನಾಗ್ತಾನೆ. ಆ ಊರಿನ ಜನ ಅಂತಾರೆ, ಇವನಿಗೆ ಮಾತು ಬಂದ್ರೇನು ಬಿಟ್ಟರೇನು, ನಮಗಂತೂ ಮೃಷ್ಟಾನ್ನ ಭೋಜನ, ದಕ್ಷಿಣೆ ತಾಂಬೂಲ ಸಿಗುತ್ತದೆ, ನಡೀರಿ ಅಂತ ಎಲ್ಲರೂ ಬರ್ತಾರೆ. ನರಹರಿ ಮುಂಡನ ಮಾತ್ರ ಭೋಜನವಾದ ಮೇಲೆ ಜಿಂಕೆ ಚರ್ಮ, ಹಳದಿ ವಸ್ತ್ರಗಳನ್ನು ಧರಿಸಿ ಕಿವಿಯಲ್ಲಿ ಗಾಯತ್ರಿ ಮಂತ್ರ ಉಪದೇಶಿಸಿಕೊಂಡು ಆ ಮಂತ್ರವನ್ನು ಮನಸ್ಸಿನಲ್ಲೇ ಜಪಿಸಿ ದೀಕ್ಷೆ ತೆಗೆದುಕೊಂಡು ನಂತರ ತಾಯಿಗೆ ನಮಸ್ಕರಿಸಿ ಆಕೆಯನ್ನು ಭಗವತಿ ಭಿಕ್ಷಾಂದೇಹಿ ಅಂತ ಕೂಗ್ತಾನೆ. ಆವಾಗ ತಾಯಿಗೆ ಸಂತೋಷವಾಗುತ್ತೆ. ಮೊದಲು ಮಾತಾಡಿದ ಮಗ. ಆಕೆ ಮೊದಲು ಭಿಕ್ಷೆಯನ್ನು ಇಟ್ಟು ಋಗ್ವೇದ ಪಠಣ ಮಾಡು, ಆಚಾರ ಪಾಲಿಸು ಎಂದಾಗ ನರಹರಿ ಅಗ್ನಿಮಿಳೆ ಪುರೋಹಿತಂ ಎಂದು
ಋಗ್ವೇದದ ಮೊದಲಿನ ಮಂತ್ರವನ್ನು ಪಠಿಸಿ ಭಿಕ್ಷೆಯನ್ನು ಸ್ವೀಕರಿಸ್ತಾನೆ. ಅದನ್ನು ಹೇಳ್ತಾನೆ. ಎರಡನೇ ಸಲ ತಾಯಿ ಭಿಕ್ಷೆ ಕೊಟ್ಟು ಯಜುರ್ವೇದ ಪಠಿಸು, ಆಚಾರ ಪಾಲಿಸು ಅಂದಾಗ ಇಕ್ಷೇತ್ವ ಎಂದು ಯಜುರ್ವೇದ ಮೊದಲನೇ ಮಂತ್ರವನ್ನು ಪಠಿಸಿ ಹೇಳ್ತಾನೆ. ತಾಯಿ ಮೂರನೇ ಸಲ ಭಿಕ್ಷೆ ಕೊಟ್ಟು ಸಾಮವೇದ ಪಠಿಸು, ಆಚರಿಸು ಎಂದಾಗ ಅವನು ಅಗ್ನಿ ಆಯಾಹಿ ಅಂತ ಮಂತ್ರ ಹೇಳಿ ಮಂತ್ರಗಾನ ಮಾಡ್ತಾನೆ. ಆಮೇಲೆ ನಾಲ್ಕನೇ ವೇದ ಕೂಡ ಹೇಳಿದಾಗ ಎಲ್ಲರೂ ಸದ್ಬ್ರಾಹ್ಮಣರು ಸಂತೋಷಪಟ್ಟು ಇವನು ಸಾಮಾನ್ಯನಲ್ಲ, ಇವನು ಪರಮಾತ್ಮನೇ ಅಂತ ಎಲ್ಲರೂ ನಮಸ್ಕರಿಸ್ತಾರೆ ಬ್ರಾಹ್ಮಣರು. ತಾಯಿ ಸಂತೋಷಪಡ್ತಾಳೆ ಅವನು ಮಾತಾಡಿದ್ದು ಕೇಳಿ. ತಾಯಿ ಅವನನ್ನು ಆಶೀರ್ವದಿಸ್ತಾಳೆ ಮತ್ತು ಇನ್ನು ಮೇಲೆ ನೀನು ಭಿಕ್ಷೆಯಿಂದಲೇ ಜೀವನ ಮಾಡಬೇಕು ಅಂತ ಹೇಳ್ತಾಳೆ ಮಗನಿಗೆ. ನರಹರಿ ಅಂತಾನೆ, ಅಮ್ಮ ನಿನ್ನ ಆಜ್ಞೆಯಂತೆ ಸನ್ಯಾಸಿ ಆಶ್ರಮ ಸ್ವೀಕರಿಸ್ತೀನಿ ಅಂದಾಗ ಅವಳು ದುಃಖ ಪಡ್ತಾಳೆ. ನೀನೊಬ್ಬನೇ ಮಗ, ನೀನು 7 ವರ್ಷ ತುಂಬ ದೇವರನ್ನು ಹರಕೆ ಪಟ್ಟು ನಾನು ನಿನ್ನನ್ನು ಎತ್ತಿದ್ದೀನಿ. 7 ವರ್ಷ ನೀನು ನಮ್ಮ ಜೊತೆಗೆ ಮಾತನಾಡಲಿಲ್ಲ, ಈಗ ನಾವು ಮೊದಲನೇ ಸರಿ ಮಾತನಾಡ್ತಾ ಇದ್ದೀಯಾ ಮತ್ತು ಸನ್ಯಾಸಿ ಆಗ್ತೀನಿ ಅಂತೀಯಲ್ಲ, ಯಾಕೆ? ಆಗ ನರಹರಿ ಅಂತಾನೆ, ಅಮ್ಮ ನಾನು ಧರ್ಮ ರಕ್ಷಣೆಗೋಸ್ಕರ ಅವತರಿಸಿದವನು. ಇನ್ನೂ ನನಗೆ 4 ಮಕ್ಕಳು ಹುಟ್ಟುತ್ತಾರೆ. ನೀನು ಶಂಕರನನ್ನು ಪೂಜಿಸಿದ್ದರಿಂದ ಈ ಜನ್ಮದಲ್ಲಿ ನಿನ್ನ ಗರ್ಭದಲ್ಲಿ ಜನ್ಮ ತಾಳಿದೆ. ತನ್ನ ಪೂರ್ವ ಜನ್ಮದ ಶ್ರೀಪಾದ ಶ್ರೀವಲ್ಲಭರ ದರ್ಶನ ಕೊಡ್ತಾನೆ. ತಕ್ಷಣ ಅಂಬಾಗೆ ಮೊದಲಿನ ಜನ್ಮದ ನೆನಪಾಗುತ್ತೆ. ಸ್ವಾಮಿ, ಪೂರ್ವ ಜನ್ಮದ ಕುಪತ್ರವತಿಯಾದ ಆತ್ಮಹುತಿ ಮಾಡಿಕೊಳ್ಳಬೇಕೆಂದುಕೊಂಡೆ. ನೀವು ನನ್ನನ್ನು ರಕ್ಷಿಸಿದಿರಿ ಶ್ರೀಪಾದರೇ ಅಂತ ನಮಸ್ಕರಿಸ್ತಾಳೆ. ನೀವು ನನ್ನ ಮಗನಾಗಿ ಹುಟ್ಟಿದ್ರಿಂದ ನನ್ನ ಮನೆತನ ಮತ್ತು ಹುಟ್ಟಿದ ಮನೆತನ ಮತ್ತು ನನ್ನ ಗಂಡನ ಮನೆತನ ಪಾವನವಾಯಿತು ಅಂತಾಳೆ. ಆಕೆಯನ್ನು ಎಬ್ಬಿಸಿ, ಅಮ್ಮ ಪೂರ್ವ ವೃತ್ತಾಂತವನ್ನು ಯಾರಿಗೂ ಹೇಳಬೇಡ, ಗೌಪ್ಯವಾಗಿಡು ಅಂತಾರೆ. ನಾನು ಸಂಸಾರ ಅಂಟದ ಸನ್ಯಾಸಿ. ನಾನು ತೀರ್ಥಯಾಟನೆ ಮಾಡುವುದಿದೆ. ಅದಕ್ಕೆ ಮನೆಯಲ್ಲಿರಲು ಸಾಧ್ಯವಿಲ್ಲ ಅಂತಾರೆ. ನನಗೆ ಅನುಮತಿ ಕೊಡು ಅಂತಾರೆ. ಇಲ್ಲಿಗೆ 11ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವಿನ ಶ್ರೀಪಾದ ಶ್ರೀವಲ್ಲಭಯ್ಯನ ಶ್ರೀ ನರಸಿಂಹ ಸರಸ್ವತ್ಯಾಯನ ತಾವು ಸಬ್ಸ್ಕ್ರೈಬ್ ಮಾಡಿ ಮತ್ತು 12ನೇ ಅಧ್ಯಾಯಿಗೆ ಮುಂದೆ ನೋಡಿ ಅಂತ ಹೇಳಿ ಇಲ್ಲಿಗೆ 11ನೇ ಅಧ್ಯಾಯ ಎಪಿಸೋಡ್ ಮುಗಿಸ್ತಾ ಇದ್ದೀನಿ.